ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೊಂಡ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ನಗರಸಭೆ ವ್ಯಾಪ್ತಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಕೆಪಿಆರ್ ಮಾದೇಶ್ ನೇತೃತ್ವದಲ್ಲಿ ಅರವಂಟಿಕೆ ಕಾರ್ಯಕ್ರಮ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀರಾಮನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಹೇಶ್, ಅಕ್ಷರ, ಆನಂದ್, ಪ್ರದೀಪ್, ರವಿ, ಶಿವ, ಕೃಷ್ಣಮೂರ್ತಿ, ಬಸವರಾಜ್, ಕೆಂಚ, ಗಂಗಾಧರ ಮತ್ತಿತರರು ಹಾಜರಿದ್ದರು.
ಈ ಜೈ ಶ್ರೀರಾಮ್ ಅಂದ್ಬಿಟ್ಟು ಹಬ್ಬ ಮಾಡ್ತಿರೋದು ನಾವು. ಇಲ್ಲಿರೋ ಗೊಲ್ಲಳ್ಳಿಯಿಂದ ನಮ್ಮ ಮಾದಣ್ಣ ಅವ್ರ ಕಡೆಯಿಂದ ಮಾತಾಡ್ತಿರೋದು ನಾವಿಲ್ಲಿ. ಇವರು ಈ ಎಲ್ಲ ಕಡೆಯಿಂದ ಇವಾಗ ಇವರು ಚೆನ್ನಾಗಿ ಮಾಡ್ತಿರೋದು ಈ ಕಡೆ. ಅದರಿಂದ ಜೈ ಶ್ರೀರಾಮ್ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಅಷ್ಟೇ. ಜೈ ಶ್ರೀರಾಮ್. ತುಂಬ ದಿನದ ಒಂದು ಕನಸು ಇವತ್ತು ನೆರವೇರಿದೆ. ನಮ್ಮ ಗೊಲ್ಲಳ್ಳಿ ಗ್ರಾಮದಿಂದ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ನಮ್ಮ KPR ಬಾಯ್ಸ್ ಕಡೆಯಿಂದ, ಮಾದೇಶಣ್ಣ ಕಡೆಯಿಂದ ಇಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ತುಂಬ ಅವ್ರ ಕಡೆಯಿಂದ ತುಂಬ ನೆರವೇರಿಸ್ಕೊಂಡಿದ್ದಾರೆ ಅವರು ಎಲ್ಲರೂ. ನಮ್ಮ KPR ಬಾಯ್ಸ್ ಕಡೆಯಿಂದ ಜೈ ಶ್ರೀರಾಮ್. ಭಾರತೀಯರ ಕನಸು ಇವತ್ತು ಸಾಕಾರಗೊಂಡಿದೆ. 500 ವರ್ಷದಿಂದ ರಾಮ ಮಂದಿರದ ಕನಸು ಇಡೀ ಭಾರತೀಯರ ಕನಸಾಗಿತ್ತು. ಅದು ಇವತ್ತು ನೆರವೇರಿತೆ. ಭವ್ಯ ರಾಮ ಮಂದಿರದಲ್ಲಿ ಇವತ್ತು ಶ್ರೀರಾಮ ಪ್ರತಿಷ್ಠಾಪನೆ ಆಗಿದೆ. ಕೌಸಲ್ಯಾನಂದನ, ಜಾನಕಿ ವಲ್ಲಭ, ಶ್ರೀರಾಮ ಇವತ್ತು ಬಂದು ನಮ್ಮ ದೇಶದಲ್ಲಿ ಎಲ್ಲ ಭಾರತೀಯರ ಕನಸು ಮಾಡಿದ್ದಾರೆ. ಆ ಉದ್ದೇಶದಿಂದ ಇವತ್ತು ರಾಮೋತ್ಸವನ ಇಡೀ ಗೊಲ್ಲಳ್ಳಿ ಗ್ರಾಮದಲ್ಲಿ ನಾವು ಮಾದೇಶ್ ಎಲ್ಲರೂ ಸೇರಿ ಇವತ್ತು ಅದ್ಧೂರಿಯಾಗಿ ರಾಮೋತ್ಸವ ಮಾಡ್ತಿದ್ದೀವಿ. ಈ ಶ್ರೀರಾಮ ಇಡೀ ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಭಕ್ತರಿಗೆಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತ ಕೇಳ್ಕೊಂತ ಶ್ರೀರಾಮ್ನಲ್ಲಿ ಜೈ ಶ್ರೀರಾಮ್. ಸುಮಾರು 520 ವರ್ಷಗಳ ಹೋರಾಟದ ನಂತರ ಪ್ರಭು ಶ್ರೀರಾಮಚಂದ್ರರು ಇವತ್ತು ಅಯೋಧ್ಯೆಯಲ್ಲಿ ಅವರ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತು ನೆರವೇರಿದೆ. ಭವ್ಯವಾದ ಮಂದಿರದಲ್ಲಿ ಇವತ್ತು ಶ್ರೀರಾಮಚಂದ್ರ ಪ್ರಭುಗಳು ಬಂದಿದ್ದಾರೆ. ಆ ಒಂದು ಸಂತೋಷವನ್ನು ಸುಮಾರು 100 ಕೋಟಿ ಹಿಂದೂಗಳು ಇವತ್ತು ಅದ್ಧೂರಿಯಾಗಿ ಪ್ರತಿ ಮನೆಯಲ್ಲೂ, ಪ್ರತಿ ಏರಿಯಾದಲ್ಲೂ, ಪ್ರತಿ ಗಲ್ಲಿಗಳಲ್ಲೂ ಅದ್ಧೂರಿಯಾಗಿ ಈ ರಾಮೋತ್ಸವವನ್ನು ದೀಪ ಜ್ಯೋತಿ ಬೆಳಗೋದ್ರ ಮುಖಾಂತರ ನಾವೆಲ್ಲ ಸೇರಿ ಇವತ್ತು ಹಿಂದೂಗಳು ಒಂದು ದೊಡ್ಡ ಮಟ್ಟದ ಹಬ್ಬವನ್ನಾಗಿ ಒಂದು ಹೊಸ ಥರದ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲ ನಮ್ಮ ನಮ್ಮ ಹಿಂದೂ ಸಮಾಜದವರು ಇವತ್ತು ಬಹಳಷ್ಟು ಅನೇಕ ಜನ ಕರಸೇವಕರು ಇದಕ್ಕೆ ಬಲಿದಾನ ತ್ಯಾಗಗಳನ್ನು ಮಾಡಿದ್ದಾರೆ. ಅವರೆಲ್ಲರನ್ನು ಕೂಡ ನೆನೆಯುವಂಥ ದಿನ ಇವತ್ತು. ಈ ಅದ್ದೂರಿ ರಾಮೋತ್ಸವವನ್ನು ಮಾಡ್ತಾ ಇರೋದು ಸಹಸ್ರಾರು, 100 ಕೋಟಿ ಹಿಂದೂಗಳ ಒಂದು ಪುಣ್ಯದ ಕೆಲಸ. ಇಂಥ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಕೂಡ ಜನ್ಮವನ್ನು ತಾಳಿದ್ದೇವೆ. 500 ವರ್ಷಗಳ ಹೋರಾಟದಲ್ಲಿ ಇವತ್ತೇನು ಮಂದಿರ ನಿರ್ಮಾಣವಾಗ್ತಾ ಇದೆ, ಈ ಸಂದರ್ಭದಲ್ಲಿ ನಾವು ಇದೀವಿ ಅಂತ ಹೇಳ್ಕೊಳ್ಳೋದೇ ನಮಗೊಂದು ಹೆಮ್ಮೆ. ಎಲ್ಲರಿಗೂ ನಮ್ಮ ಹಿಂದೂ ಎಲ್ಲ ನಮ್ಮ ಸಮಾಜದವರೆಗೂ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಶ್ರೀರಾಮಚಂದ್ರಕ್ಕೆ ಜೈ. ಇವತ್ತು ಇಡೀ ನಮ್ಮ ಕರ್ನಾಟಕದ ರಾಜ್ಯ ಅಂತ ಸ್ವತಂತ್ರ ಬಂದು ಎಷ್ಟು ಖುಷಿ ಆಯಿತೋ ಅದೇ ಥರ 500 ವರ್ಷಗಳ ಇತಿಹಾಸದಿಂದ ಈ ಜೈ ಶ್ರೀರಾಮ್ ಅನ್ನೋದು ದೇವಸ್ಥಾನ ಸ್ಥಾಪನೆ ಮಾಡೋಕ್ಕೆ ನಮ್ಮ ಹಿಂದುತ್ವ ಅನ್ನೋದು ಹೋರಾಟ ಆಗಿದೆ. ಆವಾಗ ಸ್ವತಂತ್ರ ತಾಣಕ್ಕೋಸ್ಕರ ಹೋರಾಡೋದು, ಇವತ್ತು ನಮ್ಮ ಹಿಂದುತ್ವ ಉಳಿಸೋಣಕ್ಕೋಸ್ಕರ 500 ವರ್ಷದಿಂದ ಇತಿಹಾಸದಿಂದ ಹೋರಾಡಿದ್ದೀವಿ. ಇದರಲ್ಲಿ ಸುಮಾರು ತ್ಯಾಗಿಗಳು ತ್ಯಾಗ ಮಾಡಿದ್ದಾರೆ. ಅವ್ರಿಗೆ ಫಸ್ಟ್ ಹೃತ್ವದ ಧನ್ಯವಾದಗಳು. ನಮ್ಮ ಹಿಂದುತ್ವವನ್ನು ಯಾವತ್ತೂ ಯಾರು ತುಳಿಯೋಕ್ಕಾಗಲ್ಲ. ನಮ್ಮ ಹಿಂದುತ್ವ ತುಳಿಯೋಕ್ಕೆ ಯಾವುದು ಸಾಧ್ಯ ಇಲ್ಲ. ನಮ್ಮ ಇಡೀ ಕರ್ನಾಟಕ ಇರೋವರೆಗೂ ಹಿಂದುತ್ವ ಇರುತ್ತೆ. ಹಿಂದುತ್ವ ಇರೋವರೆಗೂ ನಾವು ಜೈ ಶ್ರೀರಾಮ್ ಅಂತಂದೇ ಇರ್ತೀವಿ. ಯಾವತ್ತು ಜೈ ಶ್ರೀರಾಮ್. ಧನ್ಯವಾದಗಳು. ಗೊಲ್ಲಳ್ಳಿ ಇವರ ಮುಖಂಡರು, ಎಲ್ಲ ಹಿರಿಯರು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಫಂಕ್ಷನ್ ಮಾಡೋಕ್ಕೆ. ಪ್ರತಿಯೊಬ್ಬರು ಯುವಕರು ಮಾಡಿದ್ದಾರೆ. ಗೊಲ್ಲಳ್ಳಿಯಲ್ಲಿ ಹುಡುಗರು ಯಾರೇ ಆಗಲಿ ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.